ಹಲೋ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನನ್ನ ಲೈಫದ್ದು ಎಕ್ಸ್ಪೀರಿಯನ್ಸ್ ಹೇಳ್ತೇನೆ. ಅಂದರೆ ಇವತ್ತಿಂದ ಒಂದು ಎಕ್ಸ್ಪೀರಿಯನ್ಸ್. ಓಕೆ, ಒಂದು ಬೀದಿ ನಾಯಿ ಇತ್ತು, ಹೆಣ್ಣು ನಾಯಿ ಇತ್ತು. ಅದು ನಮ್ಮ ಮನೆಯೊಳಗೆ ಎರಡು ಹೊತ್ತು ಊಟ ಮಾಡ್ತಿತ್ತು. ಆಮೇಲೆ ಒಂದು 4 ತಿಂಗಳವರೆಗೂ ಇತ್ತು. ಆಮೇಲೆ ಏನು ಮಾಡಿದರು ಇವರು, ನಮ್ಮ ಕಾಲೋನಿಯೊಳಗಿನ ಜನ ಬೈತಿದ್ರು, ಅದು ಹೆಣ್ಣು ನಾಯಿ ಐತಿ, ಊಟಕ್ಕೆ ಹಾಕ್ಬೇಡ್ರಿ, ಇಲ್ಲೇ ಉಳ್ಕೊಂತತಿ. ನಾನು ಯಾರೂ ಊಟಕ್ಕೆ ಹಾಕಲಿಲ್ಲ ಅಂದ್ರೆ ಹೆಂಗೆ ಪಾಪ. ಸೊ ನನಗೆ ಮೊದಲ ಪ್ರಾಣಿಗಳಂದ್ರೆ ಭಾಳ ಪ್ರೀತಿ. ಕೊನೆಗೆ ಅವ್ರು ಯಾರು ಹೇಳಿದ್ದನ್ನು ನಾನು ಕೇಳಲಿಲ್ಲ. ಅದು 4 ತಿಂಗಳ ತನಕ ಇತ್ತು, ಭಾಳ ದೊಡ್ಡದಾಗಿತ್ತು ಅದು ನಾಯಿ. ಆಮೇಲೆ ಸಾವಕಾಶ ನಮ್ಮ ನಮ್ಮ ಕಾಲನಿಗೂ ಗಂಡು ನಾಯಿಗಳು ಬರಾಕತ್ತವಪ್ಪ. ಇವ್ರು ಒಂದು ಫೈನ್ ಡೇ ಅದಕ್ಕೆ ವಿಷ ಹಾಕಿಬಿಟ್ರು. ವಿಷ ಹಾಕಿದ್ರು, ಪಾಪ ನಾಯಿ ಸತ್ತು. ನನಗಿಷ್ಟು ಬೇಸರ ಆತಲ್ಲ, ನಂಗೆ ಮೊದಲ ನಾಯಿ ಪ್ರಾಣಿಗಳು ಕಂಡ್ರೆ ಇಷ್ಟು ಪ್ರೀತಿ. ನಾ ಏನು ಮಾಡಿದೆ ಅಂದರೆ, ನಾ ಈ ಕಾಲನಿ ಒಳಗೆ ಇವ್ರು ಮನೆ ನೇಬರ್ಸ್ ಏನದಾರಲ್ಲ ಅವ್ರ ಜೋಡಿ ಮಾತಾಡೋದು ಬಿಟ್ಬಿಟ್ಟೆ. ಏನು ಸುಳ್ಳು ಇವ್ರ ಜೋಡಿ ಮಾತಾಡೋದು ಉಪಯೋಗ ಇಲ್ಲ ಅಂತಂದು ಹೇಳಿ ನಾನು ಫಸ್ಟ್ ಫ್ಲೋರಿಗೆ ಇರ್ತೇನೆ. ನಾವು ಒಟ್ಟೆ ಕೆಳಗೆ ಇಳೋದು ಹೋಗ್ತಿರ್ಲಿಲ್ಲ. ನನಗೇನಾದರೂ ಸಾಮಾನು ತರೋದಿತ್ತು ಮಾಡೋದಿತ್ತು ಅಂದರೆ ಬೇಕಂತ 7 ಗಂಟೆಗೆ ಮುಂದೆ ಹೋಗ್ತಿದ್ದೆ. ಅಂದರೆ ಎಷ್ಟು ಆಕೈತೆ ನನ್ನ ಕಡೆಯಿಂದ ಅಷ್ಟು ಅವ್ರನ್ನ ಅವಾಯ್ಡ್ ಮಾಡ್ತಿದ್ದೆ. ಆಮೇಲೆ ನನಗೆ ಬಗಲಾಮುಖಿ ಮಂತ್ರ ಮಾಡಬೇಕು ಅಂತಿತ್ತು. ಬಗಲಾಮುಖಿ ಮಂತ್ರ ಎದಕ್ಕೆ ಸಂಬಂಧಪಟ್ಟದ್ದು ಅಂತಂದ್ರೆ, ಮಾತುಕತೆ ಏನ್ರಿ, ಶತ್ರುಗಳು ಭಾಳ ಪೀಡೆ ಮಾಡ್ತಿದ್ರೆ, ನೀವು ಪೀಡಿಸ್ತಿದ್ರೆ, ಅಥವಾ ಅಥವಾ ಒಂದೇ ಒಂದು ವಿಷಯ ಅಂತಂದ್ರೆ ಏನು ನಿಮ್ಮ ಹತ್ರ ಇಲ್ಲ, ಕೊನೆಗೆ ಒಂದೇ ಒಂದು ಅಸ್ತ್ರ ಐತಿ, ಅದೇನು ಉಳಿದದ್ದಪ್ಪ ಅಂತಂದ್ರೆ ಬಗಲಾಮುಖಿ ಮಂತ್ರ. ಆ ಥರದ್ದು ಏನಾದರೂ ಪರಿಸ್ಥಿತಿ ಇದ್ದರೆ ಅದನ್ನು ಮಾಡ್ತಾರೆ. ನನ್ನ ಹತ್ರ ಬರುವಂಥ ಎಷ್ಟೋ ಮನೆಗೆ ನಾ ಪರಿಹಾರ ಅಂತಂದು ಹೇಳಿ ನಾ ಮಂತ್ರ ಅದು ಮಾಡ್ತಿದ್ದೆ. ಆಮೇಲೆ ನನಗೂ ಅನಿಸಿತ್ತು, ನಾ ಸ್ತೋತ್ರ ಮಾಡಲೇನೋ ಕನಿಷ್ಠ ಅಂತ. ಮತ್ತೇನು ಅನಿಸಿತ್ತು, ಗುರುಗಳು ಕೊಟ್ಟದ್ದನ್ನು ಈಗ ನಾ ದೀಕ್ಷಿತ ಅದೇನಿ, ಈ ಮಂತ್ರ ಅದಾವು, ಅವನ್ನ ಮಾಡೋಕೆ ನಂಗೆ ಟೈಮ್ ಸಿಗೋಂಗಿಲ್ಲ, ಮತ್ತು ಇನ್ನೊಂದು ಎಕ್ಸ್ಟ್ರಾ ಇಲ್ಲಪ್ಪ ಬೇಡ ಅಂತ ನಾನು ಅಂದ್ಕೊಂಡಿದ್ದೆ. ಆಮೇಲೆ ಈಗ 2 ದಿವಸದಿಂದ ನನಗೆ ಇಷ್ಟು ಕ್ರೇವಿಂಗ್ ಸ್ಟಾರ್ಟ್ ಆಗಿತ್ತಲ್ಲ, ನಾನೇನು ಮಾಡಿದೆ, ಅದನ್ನು ಮಂತ್ರ ಬರಿಬೇಕು ಅಂತಂದು ಹೇಳಿ ಇವತ್ತು ಮುಂಜಾನೆ ನಾನೊಂದು ಹಿಂದಿಯೊಳಗೆ ಒಂದು ವಿಡಿಯೋ ನೋಡಿದೆ. ಆ ಲಿರಿಕ್ಸ್ ಎಲ್ಲ ಅದನ್ನೆಲ್ಲ ಬರ್ಕೊಂಡ್ಮೇಲೆ ನಾನು ಒಂದು ಸರ್ತಿ ಅಂದೆ ಅದನ್ನು. ಆಮೇಲೆ ನಾನೇನು ಮಾಡಿದೆ, ಆಮೇಲೆ ಇದಕ್ಕಿಂತ ಮುಂಚೆ ನನ್ನ ಫೀಲಿಂಗ್ ಏನಿತ್ತು ಅಂತಂತಂದ್ರೆ, ಈಗ 5 ತಿಂಗಳತ್ತ ನಾ ಯಾರ ಜೊತೆನೂ ಇಂಟ್ರಾಕ್ಷನೇ ಇಲ್ಲ, ಮತ್ತಿನ್ನು ಇದರ ಬದ್ರೆ ಆದ್ರೆ ಮಾತಾಡ್ಸ್ಲೇನೋ ಅಂತ ಒಂದು ವಿಚಾರ ಬಂತು. ಮತ್ತೆ ನನಗಿಸ್ತು ಹೋಗಿ ಮಾತಾಡಿ ಸುಮ್ಮನೆ ಮರ್ಯಾದೆಗೆ ಇಡೋದಕ್ಕಿಂತ ಅವ್ರು ಮಾತಾಡಲಿಲ್ಲ ಅಂತ ಒಂದ್ಸಲ ಸುಮ್ಮನೆ ಪ್ರಾಬ್ಲಮ್ಮು. ಯಾವಾಗಾದರೂ ಇದರ ಬದ್ರ ಆದ್ವಿ ಅನ್ಅವಾಯ್ಡಬಲ್ ಇತ್ತು ಅಂತಂದ್ರೆ ವಿಲ್ಸೆ ಹಾಯ್ ಹಲೋ ಅಂತಂದು ನಾ ವಿಚಾರ ಮಾಡಿದ್ದೆ. ನೋಡಿರಿ, ದೇವ್ರು ನಿಮ್ಮ ಬದಲಾಗಿ ಎಷ್ಟು ಸೂಕ್ಷ್ಮವಾಗಿ ವಿಚಾರ ಮಾಡ್ತಿರ್ತಾನೆ ಅಂತ ಅನ್ನೋದಕ್ಕೆ ಇದೊಂದು ನಿದರ್ಶನ. ನಾನು ಅದನ್ನೆಲ್ಲ ಕಸ ಅದೆಲ್ಲ ಇಟ್ಟದನ್ನು ತೊಗೊಂಡೆ, ಕೆಳಗಡೆ ಹೋದೆ. ಆಮೇಲೆ ಅದು ಕಂಪೌಂಡ್ ವಾಲ್ ಮೇಲೆ ಇಟ್ಟಿರ್ತೇವೆ ನಾವು, ಅದನ್ನು ಕಂಪೌಂಡ್ ವಾಲ್ ಮೇಲೆ ಇಟ್ಟೆ. ಈಗೆಲ್ಲ ಸುಟಿ ಟೈಮಲ್ಲ, ಅವ್ರು ನಮ್ಮ ಮನೆಗೆ ಬಂದವ್ರು, ಅವರು ಊರಿಗೆ ಹೋಗಿದ್ರು. ಅವ್ರ ಅಜ್ಜಿ ನಾನು ನೋಡಿದವ್ರು ಏನಂದರು, ಏನು ರೀ ಶಾಲ ಹೆಂಗದಿರಿ, ಆರಾಮದಿರಿಲ್ಲೋ ಅಂತ ಅವ್ರಂದು. ನಾನು ಅಂದೆ, ಹೌದ್ರಿ ಮೇಡಮ್ ಆರಾಮದೇನು ರೀ ಅಂತ. ಅಲ್ಲೊಂದು ಮಾತುಕತೆ ಆಯ್ತು. ಅದ್ರ ಮನೆ ಮಗ್ಗಲ್ದವ್ರು, ಅವ್ರ ಜೊತೆನೂ ಸ್ವಲ್ಪ ನನಗೆ ಪ್ರಾಬ್ಲಮ್ ಆಗಿತ್ತು. ಅವರು ನಿಂತಿದ್ರು. ಅವರು ಅಂದ್ರೆ, ನಮಸ್ತೆ ಮೇಡಮ್, ಕಹಾ ಹೋ, ಈದಕ್ಕೆ ಚಾಂದ್ ಹೋಗೆ, ಭೆಟ್ಟಿನೇ ಇಲ್ಲ ನಿಮ್ಮದು. ನಾ ಅಂದೆ, ಇಲ್ಲ ಸರ್ ಕೆಲಸ ಇತ್ತು ಹಂಗೆ ಹಿಂಗೆ ಅಂತ ಹೇಳಿದ್ವಿ. ಒಂದು 5 ನಿಮಿಷ ಮಾತಾಡಿದೆ, ಒಳಗೆ ಬಂದೆ. ನೋಡಿರಿ, ಇವತ್ತು ಆ ಮಂತ್ರ, ದೇವಿ ಮಂತ್ರ ಓದಿ ವಿದಿನ್ ನೋ ಟೈಮ್ ಮೈ ಪ್ರಾಬ್ಲಮ್ ಗಾಟ್ ಸಾಲ್ವ್ಡ್. ಎಷ್ಟು ವಿಚಿತ್ರ ಇತ್ತು ಅಂತಂದ್ರೆ, ಓಣ್ಯಾಗ ಎಲ್ಲರೂ ಬಂದಿದ್ವಿ, ಎಲ್ಲರೂ ಅದು ಕಸ ಸಲಾಗಂತಂದು ಎಲ್ಲರೂ ಹೊರಗಡೆ ಬಂದಿದ್ದಾರೆ. ಬೆಳಿಗ್ಗೆ 7-7:30 ಆಗಿತ್ತು. ಎಲ್ಲರೂ ಒಬ್ರಿಗೊಬ್ರು ಮಾತಾಡಿದ್ವಿ, ಒಳಗೆ ಬಂದ್ವಿ. ಒಂದು ಸಮಸ್ಯೆ ಬಗೆಹರಿತು. ಅದ್ರ ಜೊತೆಗೆ ನಾನೇನು ಸಮಸ್ಯೆ ಬಗೆಹರಿಲಿ ಮಾಡಲಿ ಅಂತಂತಲ್ಲ, ನನಗೆ ಮ್ಯಾಂಗೋ ಯೆಲ್ಲೋ ಕಲರ್ ಅಂದ್ರೆ ಭಾಳ ಲೈಕ್ ಆಕೈತಿ. ಸೊ ಈಗ ಬಗಲಾಮುಖಿ ಅಮ್ಮಗೆ ಪೀತಾಂಬರಿ ದೇವಿ ಅಂತಂತಾರೆ, ಆಕೆಗೆ ಯೆಲ್ಲೋ ಕಲರ್ ಅಂದ್ರೆ ಭಾಳ ಪ್ರೀತಿ. ಸೊ ನನಗೇನಾಗಿತ್ತು ಅಂತಂದ್ರೆ, ಅಲ್ಲಿ ಕಲರ್ ಮ್ಯಾಚಿಂಗ್ ಆಗ್ತೈತಿ, ಕೆಲವೊಂದಿಷ್ಟು ಫ್ಯಾಕ್ಟರ್ಸ್ ಮ್ಯಾಚ್ ಆಗ್ತಿದ್ವಲ್ಲ. ಸೊ ನನಗೆ ಇದು ಮಾಡಬೇಕು ಅಂತಂದು ಎಷ್ಟೋ ದಿವಸದಿಂದ ಇತ್ತು. ಇವತ್ತು ನಾನು ಒಂದು ಸ್ತೋತ್ರ ಬರದೆ ಅದನ್ನು ಒಂದೇ ಸಾರಿ ಅಂದೆ. ನಾನು ಬರೀ ಒಂದು ಸಾರಿ ಅಂದೆ. ಎಷ್ಟು ಮನಸ್ಸಲ್ಲೇ ಅಂದಿದ್ನಿ ಅಂತಂತಂದ್ರೆ, ನಾನು ಅಂದೆ, ಕೆಳಗೆ ಹೋದೆ, ನನ್ನ ಪ್ರಾಬ್ಲಮ್ ಸಾಲ್ವ್ ಆಯ್ತು, ನಾನು ಒಳಗಡೆ ಬಂದೆ. ನೀವು ಮಂತ್ರ ಅದು ಮಾಡಾಕತ್ರಿ, ಅಥವಾ ಏನಾದರೂ ನೀವು ಅನುಷ್ಠಾನ ತೊಗೊಂಡ್ರಿ, ಸಂಕಲ್ಪ ತೊಗೊಂಡ್ರಿ, ಇದರರ್ಥ ನಿಮ್ಗೆ 1-2 ದಿವ್ಸದೊಳಗೆ ಅಂತಂದ್ರೆ ನಿಮ್ಮ ಪಾಸಿಟಿವ್ ವಿಷಯ ನಿಮಗೆ ಗೊತ್ತಾಗಿ ಸ್ಟಾರ್ಟ್ ಆಗ್ಬೇಕು. ಯಾವುದಾದ್ರೂ ಪಾಸಿಟಿವ್ ವಿಷಯಗಳು ನಿಮ್ಮ ಜೊತೆ ಆಗಬೇಕು ಅಂಥ ಘಟನೆಗಳು. ಅಂದರೆ ಇದರರ್ಥ ಸರಿ ಹೆಂಗೆ ವರ್ಕ್ ಮಾಡಾಕತ್ತೈತಿ ಅಂತ. ಈಗ ನೋಡ್ರಿ, ನಾನು ಸುಮ್ಮನೆ ಬರದೆ, ನಾ ಒಂದು ಸರ್ತಿ ಅಂದೆ, ಕೆಳಗಡೆ ಹೋದೆ. ನಾ ಏನು ಸಂಕಲ್ಪ ತೊಗೊಲಿಲ್ಲ, ನಾ ಇಂಥ ವಿಷಯಕ್ಕನ ಮಾಡಬೇಕು ಅಂತಂತಿಲ್ಲ. ಬಟ್ ಆ ಸ್ತೋತ್ರನ ದಟ್ ಕಂಟೆಂಟ್ ಸೋ ಮೆನಿ ಥಿಂಗ್ಸ್, ನಿಮ್ಮ ಜೀವನದ ಎಲ್ಲ ವಿಷಯಗಳನ್ನು ಕವರ್ ಮಾಡ್ತಿರ್ತದೆ. ನನಗೆ ಇವತ್ತಿಷ್ಟು ಖುಷಿ ಆಯ್ತಲ್ಲ, ನಿಮಗೆ ಹೇಳ್ತೀನಿ. ಸೊ ದಿಸ್ ಈಸ್ ದ ಪವರ್ ಆಫ್ ಮಂತ್ರ. ಯಾವಾಗ ನಾವು ಯಾವುದರ ವಿಷಯ ಅನ್ನೋಕ್ಕಿಂತಲೂ ಯಾವುದಾದ್ರೂ ಪೂಜೆ ಪುನಸ್ಕಾರ ಈ ಥರದ ಸಂಕಲ್ಪ ತೊಗೊಂಡು ನಾವು ಮಾಡ್ತೀವಿ ಅಂತಂತೆಲ್ಲ, ಇದು ದೀಸ್ ಆರ್ ದ ಗುಡ್ ಸೈನ್ಸ್. ಒಂದು ವೇಳೆ ನಿಮಗೆ ಅದು ಫಲಿತ ಆಗ್ತಿತ್ತು ಅಂತಂತಂದ್ರೆ, ನೀವು ಎಂದು ಡಿಸೈಡ್ ಮಾಡಿರ್ತಿರಲ್ಲ ಅವತ್ತಿಂದನೇ ಅವು ಪರಿಣಾಮ ತೋರಿಸ್ತಿರ್ತಾವೆ.
ಸೊ ಇನ್ಮೇಲೆ ತಾವು ಯಾವುದಾದ್ರೂ ಈ ಥರದ ಮಂತ್ರ ಅದು ಮಾಡಬೇಕು ಅಂತಂತ ಅಂದ್ಕೊಂಡಿದ್ರೆ, ಅನುಷ್ಠಾನ ಮಾಡಬೇಕು ಅಂತಂತ ಅಂದ್ಕೊಂಡಿದ್ರೆ, ಅದರದ್ದು ಸಂಕಲ್ಪ ತೊಗೊಂಡ ಮೇಲೆ ಎಷ್ಟು ಆಕತ್ತಷ್ಟು ಎಚ್ಚರಿಕೆಯಿಂದ ನಿಮ್ಮ ಆಸ್ಪಾಸ್ನಲ್ಲಿ ಯಾವ ವಿಷಯ ನಡೀತಾವೆ ಅನ್ನೋದ್ರ ಕಡೆ ಲಕ್ಷ್ಯ ಇಡ್ರಿ. ಅಂದ್ರೆ ನಿಮಗೆ ಗೊತ್ತಾಕೈತಿ ನಿಮ್ಮ ಕೆಲಸ ಆಗ್ತತೋ ಅಥವಾ ಇಲ್ವೋ ಅಂತ. ಮತ್ತು ಯಾವುದೇ ಅನುಷ್ಠಾನ ಮಾಡೋ ಮುಂದೆ ಒಂದೇ ಸರ್ತಿಗೆ ಮಾಡಿದ್ರೆ ಆಗ್ತೈತಿ ಅಂತಂತ ಯಾವಾಗೂ ಇಟ್ಕೋಬಾರ್ದು. ನೋಡಿರಿ, ಕೆಲವೊಬ್ಬರಿಗೆ ಒಂದು ಡೋಸ್ದಾಗ ಕಡಿಮೆ ಆಗ್ಬೋದು, ಕೆಲವೊಬ್ಬರಿಗೆ 2-3 ಡೋಸ್ದಾಗ ಕಡಿಮೆ ಆಗ್ಬೋದು. ಒಂದು ಸಾರಿಗೆ ಆಗಲಿಲ್ಲ ಅಂತಂದ್ರೆ ಅದ್ರದ್ದು ಏನು ಆಹುತಿ ಕೊಡೋದೈತಲ್ಲ ಅದನ್ನು ಕೊಟ್ಟು ಮುಗಿಸಿ ಮತ್ತೆ ಸ್ಟಾರ್ಟ್ ಮಾಡ್ಬೇಕು ಅದನ್ನು. ಎಲ್ಲಿವರೆಗೂ ಆಗೋದಿಲ್ಲ ಅಲ್ಲಿ ತನಕ ಬಿಡಾಕೆ ಹೋಗ್ಬಾರ್ದು ಅದನ್ನು. ಹಾಗೆ ನೀವು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿದಲ್ಲಿ ನಿಮಗೆ ನಿಜವಾಗ್ಲೂ ಅದಕ್ಕೊಂದು ಪರಿಹಾರ ಸಿಕ್ಕೇ ಸಿಗ್ತದೆ.